ಆದರೆ ಇಲ್ಲಿ ದಾರಿನೇ ಇಲ್ಲ, ಹೆಂಗೋಗ್ಲಿ ಅಂತಲೇ ಗೊತ್ತಾಯ್ತಾ ಇಲ್ಲ. ಪಕ್ಕ ಅಟ್ಯಾಕು ನನಗೆ ಇವತ್ತು ಅಂತ. ಮಹದೇಶ್ವರ ಬೆಟ್ಟದಲ್ಲಿ ಐತಲ್ಲ ತಾಳ್ಬೆಟ್ಟ, ಕರ್ಕೊಂಡೋಗಿ ಬೆಟ್ಟದ ಮೇಲಿಂದ ತೇಳ್ತಾ ಇದ್ರಂತೆ. ಇವಾಗ್ಲೂ ಶಿವರಾತ್ರಿ ಹಬ್ಬಕ್ಕೆ ಚಿನ್ನದ ಕಿರೀಟ ಹಾಕ್ಬಿಟ್ಟು ಪೂಜೆ ಮಾಡ್ತಾರಂತೆ. ಮೆರವತ್ತೆ ಇಲ್ಲಿಂದ ನಂದಿ ಹಿಲ್ಸ್ಗೆ ಮತ್ತು ಮೈಸೂರಿಗೆ ಸುರಂಗ ಮಾರ್ಗ ಎಲ್ಲ ತಗೊಂಡು ಹೋಗೋರಂತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದರ್ಶೂಸ್ ಡೈರಿ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ನೋಡಿ 3:38 ಆಗೈತೆ. ಎಲ್ಲಾದರೂ ಹೋಗಬೇಕು ಅಂತ ಇದ್ದೆ, ಆದರೆ ಎಲ್ಲಿ ಹೋಗ್ಬೇಕಂತ ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ. ಆದರೆ ಸಡನ್ನಾಗಿ ಕಬ್ಬಾಳಮ್ಮ ಬೆಟ್ಟ ಹತ್ತಕ್ಕೆ ಹೋಗೋಣ ಅನಿಸ್ತು, ಅದಕ್ಕೆ ಹೊರಟಿದ್ದೀನಿ. ಆದರೆ ರಾತ್ರಿ ಪೆಟ್ರೋಲ್ ಹಾಕ್ಸಿಲ್ಲ, ಏನಿಲ್ಲ. ಇವಾಗ 50 ಕಿಲೋಮೀಟ್ರ್ ಹೋಗ್ಬೋದಷ್ಟೇ ಈ ಪೆಟ್ರೋಲಲ್ಲಿ. ಇನ್ನೂ 50 ಕಿಲೋಮೀಟ್ರು ಅಲ್ಲೇ ಎಲ್ಲರೂ ಸ್ಟಾಪ್ ಮಾಡಿ ಪೆಟ್ರೋಲ್ ಬಂಕಲ್ಲಿ ಇವಾಗ ಏನಾದ್ರು ಪೆಟ್ರೋಲ್ ಸಿಕ್ಕಿದ್ರೆ ನೈಟ್ ಫುಲ್ ಎಲ್ಲರೂ ಪೆಟ್ರೋಲ್ ಬಂಕ್ ಓಪನ್ ಇದ್ದರೆ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಹೋಗ್ಬಿಡೋದೆ. ಇಲ್ಲ ಅಂದರೆ ವೆಯ್ಟ್ ಮಾಡಬೇಕಾಗುತ್ತೆ ಪೆಟ್ರೋಲ್ ಬಂಕ್ ಓಪನ್ ಆಗೋವರೆಗೂ. ಇನ್ನೇನು 4 ಗಂಟೆ 5 ಗಂಟೆಗೆಲ್ಲ ಓಪನ್ ಆಗುತ್ತೆ. ಗಾಯ್ಸ್, ಇಲ್ಲೇ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಸಿಕ್ತು, ದೇವೇಗೌಡ ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ಕೊಂಡು ಹೊರಟಿದ್ದೀನಿ. ಬನ್ನಿ. ಗೈಸ್, ಇವಾಗ ಕನಕಪುರ ಟೋಲ್ ಪ್ಲಾಜಾ ಹತ್ರ ಇದ್ದೀನಿ. ಹಾಫ್ ಆನ್ ಅವರ್ ಆಗಿದೆ. ಗಾಯ್ಸ್, ಇಲ್ಲಿ 1 ಗಂಟೆ ಕಟ್ಟಿದ್ದೆ ಗಾಡಿಗೆ ನೋಡಿ. ಆಗಲೇ ಎಷ್ಟು, ಇನ್ನೇನೊಂದು ಏಪ್ರಿಲ್ ಬಂದರೆ 1 ವರ್ಷ ಆಗ್ತಿತ್ತು. 1 ವರ್ಷದ ಮುಂಚೆ ಕಟ್ಟಿದ್ದೆ ಇದು ನೀರಲ್ಲಿ ನೆಂದಿ ಬಿಸಿಲಲ್ಲಿ ಒಣಗಿ ಅಲ್ಲಿ ಸುಮ್ಮನೆ ತ್ರಿಮೂರ್ತಿ ಟೆಂಪಲ್ ಮುಂದೆ ಹಂಸ ಹತ್ಸಿದಷ್ಟೇ, ಕಟ್ಟಾಗಿ ಬಿದ್ದೇ ಹೋಯ್ತು. ಏನೋ ಸೌಂಡ್ ಬಂತಲ್ಲ ಅಂತ ಹೋಗಿ ನೋಡಿದ್ರೆ ಗಂಟೆನೇ ಮುರಿದೋಗ್ಬಿಟ್ಟಿತ್ತು. ಅದಕ್ಕೆ ಆಯ್ಕೊ ಬಂದೆ. ಬನ್ನಿ ಹೋಗೋಣ. ಒಂದು ಅರ್ಧ ಅವರ್ ಆಯಿತು ಬಂದು, ಸುಮ್ಮನೆ ಕೂತಿದ್ದೆ ಇಲ್ಲೇ. ಹೊರಡೋಣ. ಗಾಯ್ಸ್, ಬಂದಿದ್ದೀನಿ ಇವಾಗ ಕಬ್ಬಾಳಮ್ಮ ಟೆಂಪಲ್ ಹತ್ರ. 5:30 ಆಗಿದೆ ಟೈಮು. ಅಲ್ಲೋಡಿ ಬೆಟ್ಟ, ಲೈಟಿಂಗ್ಸ್. ಅಂಗಡಿಗಳಂತೂ ಒಂದು ಓಪನ್ ಇಲ್ಲ. ಗೈಸ್, ಬಂದೆ ಇವಾಗ. ಅಲ್ಲಿ ಗಾಡಿ ನಿಲ್ಲಿಸಿ ಒಬ್ಬರು ಕರ್ಪೂರ ಹಚ್ಬಿಟ್ಟು ಹೋದರು. ಇವಾಗ ಇಲ್ಲಿ ಅವ್ರನ್ನ ಕೇಳಿದ್ರು 6 ಗಂಟೆಗಂತೆ ಇನ್ನೂ ದೇವಸ್ಥಾನ ಓಪನ್ ಆಗೋದು. ಇನ್ನೂ ಅರ್ಧ ಅವರ್ ಐತೆ. ಅದಕ್ಕೆ ಬೆಟ್ಟ ಹತ್ಬಿಡೋಣ ಅಂದ್ಕೊಂಡಿದ್ದೀನಿ ನಾನೇ. ನೋಡಿ, ಅಲ್ಲಿ ಬೆಟ್ಟದ ಮೇಲೆಲ್ಲ ಲೈಟ್ ಉರಿತಾ ಇದೆಯಲ್ಲ, ಅದೇ ಬೆಟ್ಟ. ಇವಾಗ ಅಲ್ಲಿಗೆ ಹೋಗಬೇಕು ನಾನು. ನೋಡೋಣ ಬನ್ನಿ. ಸ್ವಲ್ಪ ದೂರ ಗಾಡಿ ಹೋಗುತ್ತಂತೆ. ಅಲ್ಲಿ ಮುಂದೆಗಡೆ ಚೌಟ್ರಿ ಹತ್ರ ಹಾಕ್ಬಿಟ್ಟು ಹೋಗಿ ಗಾಡಿ ಅಂದರು. ಅಲ್ಲೇನು ಪ್ರಾಬ್ಲಮ್ ಇಲ್ವಂತೆ ಗಾಡಿ ಹಾಕಿದ್ರೆ. ಅಲ್ಲೇ ಹಾಕ್ಬಿಟ್ಟು ಅಲ್ಲಿಂದ ಹೋಗೋಣ. ಇಲ್ಲಿಂದ ಎಂಟ್ರಿ ಆಗಬೇಕು ಅಂದರೆ ಒಳಗಡೆಯಿಂದ ಸುತ್ತಾಕ್ಕೊಂಡು ಅಲ್ಲಿವರೆಗೂ ನಡ್ಕೊಂಡು ಹೋಗೋಕ್ಕೆ ತುಂಬ ದೂರ ಆಗಿಬಿಡುತ್ತೆ. ಸ್ವಲ್ಪ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ ಬೆಳಕಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ದೂರವರೆಗೂ ಗಾಡೀಲೇ ಹೋಗ್ಬಿಟ್ಟು, ಎಷ್ಟು ದೂರವರೆಗೂ ಹೋಗುತ್ತೆ ಅಷ್ಟು ದೂರ ಹೋಗ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ. ಪಾಪ ಈ ನಾಯಿಗಳು 2 ಅವಾಗಲಿಂದ ನನ್ನಿಂದನೇ ಬರ್ತೈತೆ. ಅದರಲ್ಲೇನೋ ಅಂಗಡಿನೂ ತೆಗ್ದಿಲ್ಲ. ರೋಡಲ್ಲಿ ಒಬ್ಬರೂ ಇಲ್ಲ ನೋಡಿ, ಯಾರೂ ಇಲ್ಲ. ಬಿಸ್ಕೆಟ್ ಆದ್ರೂ ಹಾಕ್ಬಿಟ್ಟು ಹೋಗೋಣ ಅಂದರೆ. ಬನ್ನಿ ಹೋಗೋಣ ಇವಾಗ. ನೋಡಿ, ಶ್ರೀ ಕ್ಷೇತ್ರ ಕಬ್ಬಾಳು. ಲೈಟ್ ಉರಿತೈತಲ್ಲ, ಈ ರೋಡಿಂದ ಹೋಗು ಅಂದರು. ಗಾಯ್ಸ್ ನೋಡಿ, ಇಲ್ಲಿ ಕಬ್ಬಾಳಮ್ಮ ಬೆಟ್ಟ ಇಲ್ಲೇ ಇರೋದು. ಈ ರೋಡಿಂದ ಬಂದರೆ ಇಲ್ಲಿ ಬೋರ್ಡ್ ಹಾಕವ್ರೆ ಕಬ್ಬಾಳಮ್ಮ ಬೆಟ್ಟಕ್ಕೆ ಹೋಗುವ ದಾರಿ ಅಂತ. ಆದರೆ ಇಲ್ಲಿ ದಾರಿನೇ ಇಲ್ಲ, ಹೆಂಗೋಗ್ಲಿ ಅಂತಲೇ ಗೊತ್ತಾಯ್ತಾ ಇಲ್ಲ. ಮೋಸ್ಟ್ಲಿ ಇಲ್ಲಿಂದನೇ ನಡ್ಕೊಂಡು ಹೋಗ್ಬೇಕನ್ಸುತ್ತೆ. ಗಾಡಿ ಇಲ್ಲೇ ಮುಂದೆಗಡೆ ನಿಲ್ಲಿಸ್ಬೇಕನ್ಸುತ್ತೆ. ಇಲ್ಲಿ ರೋಡೇ ಇಲ್ವಲ್ಲ, ಹೆಂಗೋಗೋದು? ಅವ್ರು ಅರ್ಧ ಬೆಟ್ಟವರೆಗೂ ಹೋಗುತ್ತೆ ಅಂದರು. ಓಹೋ, ಇಲ್ಲಿ ಅನಿಸುತ್ತೆ. ಇಲ್ಲಿ ಪಾರ್ಟಿ ಹಾಲು. ಇಲ್ಲೇ ನಮ್ಮ ಅಕ್ಕ ನೆರವಿ ಆಗಿದ್ದು. ಇಲ್ಲೇ ಬಂದು ಈವೆಂಟ್ ಕೂಡ ಮಾಡಿದ್ವಿ ಇಲ್ಲೇ ಮೇಲೆ. ಮೋಸ್ಟ್ಲಿ ಇಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಹೋಗ್ಬೇಕನ್ಸುತ್ತೆ. ಹೌದು, ಇಲ್ಲೇ ಇದೆ ನೋಡಿ ದಾರಿ. ಇವಾಗ ಗಾಡಿ ಇಲ್ಲೇ ಪಾರ್ಕ್ ಮಾಡಿದೆ. ಪಾರ್ಟಿ ಅಲ್ಲಿ ಹೆಂಗಿದ್ರು ಕ್ಯಾಮ್ರಾ ಇದೆ ಅಲ್ಲಿ, ಅದಕ್ಕೆ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಗಲೇ ಬೆಳಕೆ ಆಗೋಗ್ತೈತೆ. ನಾನು ಸ್ವಲ್ಪ ಬೆಳಕಾಗೋಕ್ಕಿಂತ ಮುಂಚೆನೇ ಬೇಗನೆ ಹೋಗೋಣ ಅಂದ್ಕೊಂಡೆ. ಪಕ್ಷಿ ಸೌಂಡ್ಗಳೆಲ್ಲ ಸ್ಟಾರ್ಟ್ ಆಯಿತು. ಬನ್ನಿ ಹೋಗೋಣ. ಯಾವ ಕಡೆಯಿಂದ ಎಂಟ್ರಿ ಅಂತಲೇ ಗೊತ್ತಾಗ್ತಾಯಿಲ್ಲ. ನೋಡೋಣ ಬನ್ನಿ, ಹಿಂಗೆ ನಡ್ಕೊಂಡು ಹೋಗೋಣ. ಗಾಯ್ಸ್, ಇದು ನೋಡಿ ಎಷ್ಟು ಕನ್ಫ್ಯೂಸ್ ಮಾಡಿಸ್ತೈತೆ ಅಂದರೆ ನನಗೆ. ಈ ರೋಡಿಂದ ಬಂದನಾ ನಡ್ಕೊಂಡು, ಇವಾಗ ಈ ಕಡೆ ಹೋಗ್ಲಾ ಇಲ್ಲ ಈ ಕಡೆ ಹೋಗ್ಲಾ ಇಲ್ಲ ಈ ಕಡೆ ಹೋಗ್ಲಾ,
ಗೊತ್ತೇ ಆಯ್ತಾ ಇಲ್ಲ. ಅದ್ರ ಹತ್ರ ಇರೋದು ಈ ಕಡೆನೇ ರೋಡೆ. ಇದು ಆ ಸೈಡ್ಗೆ ಹೋಗುತ್ತೆ. ಇದು ಏನು ಸುತ್ತಾಕೊಂಡು ಮತ್ತೆ ಅಲ್ಲಿಗೆ ಹೋಗುತ್ತೆ. ಇದು ನಾನು ಬಂದಿದ್ದ ರೋಡು. ಯಾವುದ್ಯಾವುದೋ ರೋಡಲ್ಲಿ ಹೋಗ್ತಾ ಇದ್ದೀನಿ. ಒಂದು ಬೋರ್ಡ್ ಕೂಡ ಹಾಕಿಲ್ಲ, ಯಾರೋ ಮಾರ್ಕ್ ಹಾಕ್ಬಿಟ್ಟು ಈ ಕಡೆ ನಡ್ಕೊಂಡು ಹೋಗೋಕ್ಕೆ, ಆ ಕಡೆ ಗಾಡಿ ಹೋಗೋಕ್ಕೆ ಅಂತ ನಾವೇ ಹುಡಿಕೊಂಡು ಹೋಗಬೇಕು. ನೋಡೋಣ ಬನ್ನಿ. ಕಲ್ಗಳೆಲ್ಲ ಫುಲ್ಲು ಜಲ್ಲಿ ಕಲ್ಲು ಮಾಡೋಕ್ಕಂತ ಹೊಡೆದಾಕವ್ರೆ. ಇಲ್ಲಿ ಫಸ್ಟ್ ಲೈಟ್ ಕಂಬ ಕಾಣಿಸ್ತೈತೆ. ಆ ಲೈಟ್ ಕಂಬ ಹತ್ರ ಹೋದರೆ ಗೊತ್ತಾಗ್ಬೋದೇನೋ ಮೋಸ್ಟ್ಲಿ ಮೆಟ್ಲು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಬನ್ನಿ ಗೈಸ್, ಇದೆಲ್ಲ ಬಂದಿದ್ದು ನೋಡಿ ನನಗೆ ಭಯನೇ ಆಗೋಯ್ತು. ಪಕ್ಕಾ ಅಟ್ಯಾಕು ನನಗೆ ಇವತ್ತು ಅಂತ. ಸದ್ಯಕ್ಕೆ ಏನೂ ಮಾಡ್ತಿಲ್ಲ. ಬೆಟ್ಟದ ಹತ್ರ ಕರ್ಕೊಂಡೋಯ್ತು ನಾವೇ. ಬನ್ರಿ ಬರ್ತಾವೆ ನನ್ನ ಜೊತೆಲೆ. ಗೈಸ್ ಹಿಂಗಿನ್ನ ಬಂದೆ. ಫಸ್ಟು ಒಂದು ಚಿಕ್ಕ ದೇವಸ್ಥಾನ ಕಾಣಿಸ್ತು. ಇಲ್ಲೊಂದು ಅಂಗಡಿ ಕೂಡ ಐತೆ, ಒಳಗಡೆ ಯಾರೋ ಇದ್ದಾರೆ ಅನಿಸುತ್ತೆ. ಕಬ್ಬಾಳಮ್ಮ ದೇವಿ ಬೆಟ್ಟ, ತಾಳ್ಬೆಟ್ಟ. ಇಲ್ಲಿವರೆಗೂ ಅವ್ರು ಹೇಳಿದ್ದು ತಾಳ್ಬೆಟ್ಟವರೆಗೂ ಗಾಡಿ ಹೋಗುತ್ತೆ ಅಂತ. ಮೋಸ್ಟ್ಲಿ ಇಲ್ಲ ಐತಲ್ಲ, ಇಲ್ಲಿವರೆಗೂ ಗಾಡಿ ಬರ್ಬೋದು ಅನಿಸುತ್ತೆ. ಇಲ್ಲಿಂದ ಮೇಲಕ್ಕೆ ನಾವು ನಡ್ಕೊಂಡು ಹೋಗಬೇಕು. ಮಹದೇಶ್ವರ ಬೆಟ್ಟದಲ್ಲಿ ಐತಲ್ಲ ತಾಳ್ಬೆಟ್ಟ, ಅದೇ ಥರ ಇದು ಕಬ್ಬಾಳಮ್ಮ ದೇವಸ್ಥಾನ ತಾಳ್ಬೆಟ್ಟ. ಅಲ್ಲಿಂದ ಹಿಂಗೆ ಬಂದರೆ ಇಲ್ಲೊಂದು ಬೋರ್ಡ್ ಹಾಕಿರ್ತಾರೆ. ಕಸ ಎಲ್ಲ ಬಿಸಾಕಲ್ಲ ನಾನು, ಓಕೆನಾ. ಪ್ಲಾಸ್ಟಿಕ್ಕು ಹಾಕಲ್ಲ, ಓಕೆನಾ. ಏನೂ ಹಾಕಲ್ಲ, ಓಕೆನಾ. ಕರೆಕ್ಟಾಗಿ ಹೆಂಗೆ ಹೋಗ್ತೀನಿ ಹಂಗೆ ಬರ್ತೀನಿ, ಓಕೆನಾ. ಹುಷಾರಾಗಿ ಹೋಗಿ, ಹುಷಾರಾಗಿ ಪ್ಲಾಸ್ಟಿಕ್ ಗಿಸ್ಟಿಕ್ ಏನು ಹಾಕ್ದಿರ ಕ್ಲೀನಾಗಿ ಇಟ್ಕೋತೀನಿ ಅಂತ ಪ್ರಮಾಣ ಮಾಡಿ ಅಂತ. ಇಲ್ಲಿ ನೀರು ಹೋಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ನೋಡಿ ಹಿಂಗೆ ಐತೆ. ಮತ್ತು ಇಲ್ಲೇನೋ ಗುಹೆ ಐತೆ ಚಿಕ್ಕದು, ಏನಂತ ಗೊತ್ತಿಲ್ಲ. ಬನ್ನಿ ಹಿಂಗೆ ಹೋಗೋಣ ನಾವು. ಇವಾಗ ಬೇಸಿಗೆಗಾಲ ಬೇರೆ, ಹಾವುಗಳೆಲ್ಲ ಸೆಕೆ ಅಂದ್ಬಿಟ್ಟು ಮಲಗಿರ್ತವೆ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಸುಸ್ತಾಯಿತು. ನಾನು ಏನಕ್ಕೆ ಇಷ್ಟು ಬೇಗ ಬಂದೆ ಅಂದರೆ ಬಿಸಿಲಿರಬಾರ್ದು ಅಂತ. ಬಿಸಿಲಿದ್ದಿದ್ರೆ ಇನ್ನೂ ಸುಸ್ತಾಗ್ಬಿಡ್ತಿತ್ತು. ಇವಾಗ ಊರೇ ಮಲ್ಕೊಂಡೈತೆ. ಎದ್ದಿರ್ತಾರೆ 6 ಗಂಟೆ ಅಲ್ವ, ಹಳ್ಳಿ ಕಡೆ ಎಲ್ಲ ಎದ್ಬಿಟ್ಟಿರ್ತಾರೆ. ಆದರೆ ಸಖತ್ತಾಗಿ ಕಾಣ್ತೈತಿ. ಇನ್ನೂ ಸನ್ರೈಸ್ ಕೂಡ ಆಗಿಲ್ಲ. ಅಷ್ಟರಲ್ಲಿ ಸ್ವಲ್ಪ ಬೇಗ ಮೇಲೋಗಿಬಿಟ್ರೆ ಸನ್ರೈಸ್ ನೋಡ್ಬೋದು. ಇಷ್ಟೊತ್ತರೆಗೂ ಬರೀ ಇದೇ ಥರ ಕಲ್ಲುಗಳಿತ್ತು. ಇವಾಗ ಯಾವುದೋ ಕೋಟೆ ಥರ ಕಾಣಿಸ್ತೈತಿ. ನೋಡೋಣ ಬನ್ನಿ. ನಾನು ನಿಧಾನಕ್ಕೆ ಹತ್ಕೊಂಡು ಹೋಗ್ತಾಯಿದ್ದೀನಿ. ಬೇಗ ಹೋಗಿ ಮಾಡೋ ಕೆಲಸ ಏನಿಲ್ಲ, ಆರಾಮಾಗಿ ಹೋಗೋಣ ಅಂತ. ಇಲ್ಲಿ ಪ್ಲಾಸ್ಟಿಕ್ ಜಾಸ್ತಿ ಬಿಸಾಕ್ತಾರೆ ಅಂತ ಕವರ್ ಇಕ್ಕವ್ರೆ. ಕವರ್ ಇಕ್ಕಿದ್ರು ಕೂಡ ಅಲ್ಲೆಲ್ಲ ಬಿಸಾಕವ್ರೆ. ಮತ್ತು ಈ ಕಡೆನೂ ಬಿಸಾಕವ್ರೆ. ತುಂಬಾ ಕಸ ಐತೆ. ಎಲ್ಲ ಟ್ರೆಕ್ಕಿಂಗ್ ಅಂತ ಬಂದುಬಿಡ್ತಾರೆ, ಕಸಗಳು ಹಾಕ್ತಾರೆ, ಹೋಗ್ತಾರೆ, ಅಷ್ಟೇ. ಮೋಸ್ಟ್ಲಿ ನಾನು ಒಬ್ಬನೇ ಅನಿಸುತ್ತೆ ಹತ್ತುತ್ತಾ ಇರೋದು ಇವತ್ತು. ಯಾರೂ ಇಲ್ಲ ಅನ್ಕೋತೀನಿ ಮೋಸ್ಟ್ಲಿ. ಯಾಕಂದರೆ ಕಾಣಿಸಿರೋರು ಇಷ್ಟಲ್ಲಾಗಲೇ ಒಬ್ಬರು ಕಾಣಿಸಿಲ್ಲ ಅವಾಗಿಂದ. ಮರದಲ್ಲಿ ಒಂದು ಎಲೆನೂ ಇಲ್ಲ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಮರ ಯಾಕೆ ಬೇಸಿಗೆಗಾಲ ಎಲ್ಲ ಫುಲ್ ಉದುರೋಗೈತೆ. ನೋಡಿದ್ರೆ ಎಲ್ಲ ಸುಟ್ಟಾಕಿರೋ ಥರ ಐತೆ. ಗೈಸ್ ಸ್ವಲ್ಪ ಮೇಲೆ ಬಂದೆ. ಗಾಡಿ ನೋಡಿ ಅಲ್ಲಿದೆ. ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಮೆಟ್ಲು ಕಟ್ಬಿಟ್ಟವ್ರೆ. ಹಿಂಗೆ ಹತ್ತಿ 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 ಕಾಲು ನೋವು ಬಂದುಬಿಡುತ್ತೆ. ಆದರೆ ಚಿಕ್ಕ ಮಕ್ಳಿಗೆ ಯೂಸ್ ಆಗುತ್ತೆ ಅಷ್ಟೇ. ಇದು ನೋಡಿ ಈ ಕಡೆ ಕಂಬಿ ಆ ಕಡೆವರೆಗೂ ಐತೆ, ಅಲ್ಲಿವರೆಗೂ. ಮೋಸ್ಟ್ಲಿ ಇದು ಹಳೆ ರೂಟ್ ಅನಿಸುತ್ತೆ ಮುಂಚೆ. ಹೌದು, ಇಲ್ಲಿ ನೋಡಿ ಮೆಟ್ಲುಗಳು ಹಿಂಗೆ ಹೋಗ್ತಿದ್ರು ಅನಿಸುತ್ತೆ ಮುಂಚೆ. ಇವಾಗ ಇದು ಮಾಡಿದ್ದಾರೆ ಶಾರ್ಟ್ಕಟ್ಟು. ಇಲ್ಲೆಲ್ಲ ನವಿಲು ಕೂಗ್ತೈತೆ, ನೋಡೋಣ ಅಂದರೆ ಕಾಣಿಸ್ತಾನೆ ಇಲ್ಲ. ಇವಾಗ ಅರ್ಧ ಬೆಟ್ಟ ಹತ್ತಿದ್ದೀನಿ. ಇಲ್ಲಿಂದ ಮೆಟ್ಲು ಸ್ಟಾಪು ಮಾರ್ಕ್ ಮಾಡ್ಕೊಂಡು ಹೋಗೋವ್ರೆ, ಆದರೆ ಮೆಟ್ಲು ಇನ್ನೂ ಮಾಡಿಲ್ಲ. ಏನಕ್ಕಂತ ಗೊತ್ತಿಲ್ಲ. ಇದತ್ತು ಬೇಜಾನ್ ಹಿಸ್ಟ್ರಿಗಳೈತೆ ಏನೇನೋ, ಆದರೆ ಕರೆಕ್ಟಾಗಿ ಯಾವುದೂ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇಲ್ಲ ಅಷ್ಟೇ. ಗೈಸ್ ಇಲ್ಲಿಂದ ಸ್ವಲ್ಪ ಕಷ್ಟ ಆಯ್ತು ಹತ್ತಕ್ಕೆ, ಯಾಕಂದರೆ ಮೆಟ್ಲು ಕೂಡ ಇಲ್ಲ, ಮತ್ತು ಸ್ವಲ್ಪ ಹೈಟ್ ಜಾಸ್ತಿ. ಇದು ವೀಡಿಯೋದಲ್ಲಿ ನೋಡೋಕೆ ಅಷ್ಟು ಗೊತ್ತಾಗಲ್ಲ, ಆದರೆ ನನ್ನ ಕಾಲಿಕ್ಕಿರೋದು ನೋಡಿ. ಇದು ಸ್ಟ್ರೇಟು, ಇದು ಅಲ್ಲ, ಇದು ಸ್ಟ್ರೇಟು. ಈ ಥರ ಹೋಗ್ತಾಯಿದ್ದೀನಿ. ಜಾರುತ್ತೆ, ಸ್ವಲ್ಪ ನೋಡ್ಕೊಂಡು ಹತ್ಬೇಕು.
ಇಲ್ಲಿ ಮುಂಚೆ ಅವಾಗ ಬ್ರಿಟಿಷ್ ಕಾಲದಲ್ಲಿ ಸಾಯಿಸೋಕ್ಕೆ ಶಿಕ್ಷೆ ಕೊಡೋಕ್ಕೆ ಈ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾಯಿದ್ರಂತೆ. ಕರ್ಕೊಂಡೋಗಿ ಬೆಟ್ಟದ ಮೇಲಿಂದ ತೆಳ್ತಾಯಿದ್ರಂತೆ. ಏನೋ ನಿಜನೋ ಸುಳ್ಳೋ ಗೊತ್ತಿಲ್ಲ. ಆ ಥರ ಯಾರೋ ಒಬ್ಬನಿಗೆ ಬ್ರಿಟಿಷ್ ಅವರು ಕಳ್ಳ ಅಂದ್ಬಿಟ್ಟು ಕಳ್ತನ ಮಾಡಿದ್ದ ಅಂತ ಕರ್ಕೊಂಬಂದು ಇಲ್ಲಿಂದ ತೆಳ್ಳಿದ್ಕೆ ಅವನು ಕಬ್ಬಾಳಮ್ಮ ಅಂತ ಬೇಡ್ಕೊಂಡು ಸಾಯ್ದೇ ಇರೋ ಥರ ನೋಡ್ಕೊ ಅಂತ ಹೇಳಿ ಇಲ್ಲಿಂದ ಹಾರಿದ್ನಂತೆ. ಆದರೆ ಅವ್ನು ಸತ್ತೋಗಿಲ್ವಂತೆ ಕೆಳಗಡೆ ಹಾರಿದ ಮೇಲೂ ಕೂಡ. ಅದಕ್ಕೆ ಅವನು ಬದುಕಿದ್ನಲ್ಲ, ಏನೋ ಬೇಡ್ಕೊಂಡಿದ್ಕೆ ಆಯ್ತಲ್ಲ ಅಂತ ಹೇಳಿ ಕಬ್ಬಾಳಮ್ಮಂಗೆ ಚಿನ್ನದ್ದು ಕಿರೀಟ ಮತ್ತು ಏನೋ ಮಾಡಿಸ್ಕೊಟ್ಟಿದ್ರಂತೆ. ಕಿರೀಟನ ಇವಾಗ್ಲೂ ಶಿವರಾತ್ರಿ ಹಬ್ಬಕ್ಕೆ ಚಿನ್ನದ ಕಿರೀಟ ಹಾಕ್ಬಿಟ್ಟು ಪೂಜೆ ಮಾಡ್ತಾರಂತೆ, ಮೆರವಣಿಗೆ ಮಾಡ್ತಾರಂತೆ. ಆದರೆ ನನಗೂ ಏನೂ ಗೊತ್ತಿಲ್ಲ, ಯಾವುದೋ ಯೂಟ್ಯೂಬಲ್ಲಿ ನೋಡಿದ್ದೆ, ಅದನ್ನು ಹೇಳ್ತಾ ಇದ್ದೀನಿ. ಅಲ್ಲಿ ನೋಡಿ ಇವಾಗ ಲೈಟಾಗಿ ಸನ್ರೈಸ್ ಕಾಣಿಸ್ತೈತೆ. ಆವಾಗ 14ನೇ ಶತಮಾನದಲ್ಲಿ ಮೈಸೂರು ರಾಜರು ಎಲ್ಲ ಇಲ್ಲಿ ಆಳ್ತಾ ಇದ್ರಂತೆ. ಅಂದರೆ ಮದ್ಗುಂಡುಗಳು ಮತ್ತು ಅದು ಇದು ಇರುತ್ತಲ್ಲ, ಅವ್ರಿಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಈ ಬೆಟ್ಟದಲ್ಲಿ ಬಚ್ಚಿಕ್ತಾ ಇದ್ರಂತೆ. ಯಾಕಂದರೆ ಈ ಬೆಟ್ಟ 3200 ಅಡಿ ಏನೋ ಮೇಲೆ ಹೈಟ್ ಐತೆ. 3200 ಅಡಿ ಹೈಟ್ ಐತೆ. ಮತ್ತು ಯಾರೂ ಅಷ್ಟು ಈಸಿಯಾಗಿ ಹತ್ತಕ್ಕಾಗಲ್ಲ. ಮತ್ತು ಇರೋದೇ ಒಂದೇ ಒಂದು ದಾರಿ ಇದಕ್ಕೆ. ಆಮೇಲೆ ಎಷ್ಟೊಂದು ಜನ ರಾಜರನ್ನ ಟಿಪ್ಪು ಸುಲ್ತಾನ್ ಅವರು ಇಲ್ಲೇ ಬಂಧಿಸ್ತಾಯಿದ್ರಂತೆ. ಮತ್ತು ಇಲ್ಲಿಂದ ಡೈರೆಕ್ಟು ಇದಕ್ಕೆ ಎಲ್ಲಿ ನಂದಿ ಹಿಲ್ಸ್ಗೆ ಮತ್ತು ಮೈಸೂರಿಗೆ ಸುರಂಗ ಮಾರ್ಗ ಎಲ್ಲ ತಕ್ಕೊಂಡು ಹೋಗೋರಂತೆ. ನಿಜನೋ ಏನೋ ಗೊತ್ತಿಲ್ಲ ಎಲ್ಲೈತೆ ಅಂತ ಇಲ್ಲಿ ಸುರಂಗ ಮಾರ್ಗ. ಇವಾಗಿರಲ್ಲ ಬಿಡಿ, ಎಲ್ಲ ಮುಚ್ಚೋಗಿರುತ್ತೆ. ಆದರೆ ಸುರಂಗ ಮಾರ್ಗ ತಕ್ಕೊಂಡು ಇಲ್ಲಿಂದ ಡೈರೆಕ್ಟು ನಂದಿ ಹಿಲ್ಸು ಮತ್ತು ಮೈಸೂರು, ಟಿಪ್ಪು ಡ್ರಾಪು ಎಲ್ಲೆಲ್ಲೋ ಐತೆ. ಎಲ್ಲಿ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಕೋಟೆ ಇವಾಗಲೂ ಇರ್ಬೋದೇನೋ, ಅಂದರೆ ಫುಲ್ ಗೊತ್ತಾಗಲ್ಲ ಕೋಟೆ ಇರೋದು. ಸ್ವಲ್ಪ ಸ್ವಲ್ಪ ಒಡೆದೋಗಿರೋದಾದ್ರು ಕಾಣಿಸುತ್ತೆ. ನೋಡೋಣ ಬನ್ನಿ ಮೇಲೆ ಐತಾ ಇಲ್ವಾ. ಇವಾಗ ಇಷ್ಟು ಹತ್ತಿದ್ದೀನಿ, ಸುಸ್ತಾಗ್ತೈತೆ. ಇನ್ನೂ ಸ್ಟ್ರೈಟ್ ಹೋಗಬೇಕು. ಇದು ಸ್ವಲ್ಪ ಹಿಂಗೆ ಜಾಸ್ತಿ ಹೈಟ್ ಇದೆ, ಬಿಡ್ತಿಲ್ಲ, ಅದಕ್ಕೆ ಸುಸ್ತಾಗುತ್ತೆ. ಮತ್ತು ಈ ದೇವ್ರನ್ನ ಕೂಡ ಮೈಸೂರು ಮಹಾರಾಜರೇ ಪ್ರತಿಷ್ಠಾಪನೆ ಮಾಡಿರೋದು ಅಂತಲೂ ಅಂತಾರೆ. ಯಾಕಂದರೆ ಬೀರೇಶ್ವರ ಇರೋದು ಈಶ್ವರ, ಮತ್ತು ಕಬ್ಬಾಳಮ್ಮ ಇರೋದು ಈಶ್ವರನ ತಂಗಿ. ಅಂದರೆ ಬೀರೇಶ್ವರ ದೇವಸ್ಥಾನ ಒಂದು ಐತಂತೆ, ಎಲ್ಲಂತ ಗೊತ್ತಿಲ್ಲ. ಅಣ್ಣ ತಂಗಿ ಅಂತ ಇಬ್ಬರು, ಕಬ್ಬಾಳಮ್ಮ ಮತ್ತು ಬೀರೇಶ್ವರ ಸ್ವಾಮಿ. ಮತ್ತು ಚಾಮುಂಡಿ ರೂಪನೇ ಕಬ್ಬಾಳಮ್ಮ ಅಂತಲೂ ಹೇಳ್ತಾರಂತೆ, ಗೊತ್ತಿಲ್ಲ ಕರೆಕ್ಟಾಗಿ ಅದನ್ನು. ಗಾಯ್ಸ್ ಹೋಗ್ತಾ ಹೋಗ್ತಾ ಇನ್ನೂ ಕಷ್ಟ ಐತೆ. ಅಲ್ಲಿಂದ ಹತ್ಕೊಂಬಂದೆ. ಇಲ್ಲಿ ನೋಡಿ ಚೈನು, ಮೆಟ್ಲು ಇಲ್ಲ, ಬೆಟ್ಟ ಇರೋದು ಈ ಥರ ಒಂದೊಂದೇ ಕಾಲು ಇಕ್ಕೊಂಡು ಹೋಗಬೇಕು. ನಾನು ನೋಡಿ ಹೆಂಗೆ ನಿಂತಿದ್ದೀನಿ, ಇಷ್ಟಿಷ್ಟೇ ಗ್ಯಾಪು, ಒಂದು ಶೂ ಇಡೋದಷ್ಟೇ ಗ್ಯಾಪು. ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಡೇಂಜರ್ ಐತೆ ಹತ್ತದು. ಇಲ್ಲಿ ಮಾತ್ರ ಆರೋ ಮಾರ್ಕ್ ಹಾಕವ್ರು. ಇವಾಗ ಫುಲ್ಲು ಬೆಟ್ಟನೇ ಹತ್ತಿದ ಮೇಲೆ ಕೆಳಗಡೆಯಿಂದ ಹಾಕಿಲ್ಲ. ಓಹ್ ನೋಡಿ, ಒಂದು ಬಾಟಲ್ ಎತ್ಕೊಬರೋಣ ಅಂದ್ಕೊಂಡೆ, ಆದರೆ ಏನು ಬೇಡ ಅಂದ್ಕೊಂಬಂದೆ. ನೋಡಿದ್ರೆ ಸುಸ್ತಾಗ್ತೈತಿ. ಇವಾಗ ನೀರು ಇಲ್ಲ, ಏನೂ ಇಲ್ಲ ಕುಡಿಯೋಣ ಅಂದರೆ. ಹಿಂಗೆ ಹೋಗ್ಬೇಕು, ಅಲ್ಲಿ ಯಾರೋ ಮಾರ್ಕ್ ಐತೆ. ಬನ್ನಿ ಹೋಗೋಣ. ಮಾತಾಡೋಕ್ಕೆ ಆಗ್ತಾಯಿಲ್ಲ, ಫುಲ್ ಗಂಟ್ಲೆಲ್ಲ ಒಣಗಿಬಿಟ್ಟೈತೆ, ಸುಸ್ತಾಗ್ತೈತೆ. ಹತ್ಕೊಂಡು ಹೋಗ್ಬೇಕಾದ್ರೂ ಇಷ್ಟು ದೂರನೇ ಹತ್ತಿದ ಮೇಲೆ ಇನ್ನೊಂದು ಸ್ವಲ್ಪ ದೂರ ಹತ್ತಕ್ಕಾಗಲ್ವಾ? ಹತ್ತೀನಿ. ಆಗಲೇ ಒಂದು ವಾರ ಆಯಿತು, ಕೆಲಸಗಳು ಜಾಸ್ತಿ ಆಗ್ಬಿಟ್ಟೈತೆ, ಹೋಗೋಕ್ಕೆ ಆಯ್ತಾಯಿಲ್ಲ. ಹೋಗ್ಬೇಕು ನಾಳೆಯಿಂದ. ಇಲ್ಲಿ ಪೂಜೆ ಮಾಡೋರು ಹೆಂಗತ್ತು ಥರ ಗೊತ್ತಿಲ್ಲ. ಡೈಲಿ ಏನು ಪೂಜೆ ಮಾಡಲ್ಲ. ಮಂಗಳವಾರ, ಶುಕ್ರವಾರ, ಭಾನುವಾರ ವಾರದ ದಿವಸ ಮಾತ್ರ 3 ದಿವಸ ಮಾಡ್ತಾರಂತೆ. ನಾನು ಶನಿವಾರ ಬಂದುಬಿಟ್ಟಿದ್ದೀನಿ. ಫುಲ್ಲು ಡೀಪ್ ಐತೆ ಮಾತ್ರ. ಇಲ್ಲಿಂದ ಎಷ್ಟು ಅಡಿ ಮೇಲೆ ಬಂದಿದ್ದೀನಿ ಗೊತ್ತಿಲ್ಲ. ಟೋಟಲ್ಲು 3200 ಅಡಿ ಐತೆ. ಇಷ್ಟು ದೂರ ಬಂದಿದ್ದ ಕಾರು ಒಂದು ಪ್ರಾಣಿ ಯಾರು ಕಾಣಿಸೋದು ಬೇಡ, ಖುಷಿ ಆಗ್ತಿತ್ತು.
ಹಂಗಂತ ಚಿರತೆ ಕಾಣಿಸ್ಬಿಟ್ರೆ ಕಷ್ಟ ಆಗುತ್ತೆ. ಅದು ಭೀಮೇಶ್ವರ ಅನಿಸುತ್ತೆ, ಇದು ಕಬ್ಬಾಳಮ್ಮ ಅನಿಸುತ್ತೆ. ಯಾಕಂದರೆ ದೇವಸ್ಥಾನಕ್ಕೆ ಎಂಟ್ರಿ ಆದಾಗ ಆ ಕಡೆ ಕೆಳಗಡೆ ಕಾಣೋದೇ ಈ ದೇವರು. ಫಸ್ಟ್ ಇದಕ್ಕೆ ಹೋಗ್ಬಿಡೋಣ, ಆಮೇಲೆ ಅದಕ್ಕೆ ಹೋಗೋಣ. ನೋಡೋಣ. ಇಲ್ಲೆಲ್ಲ ಮನೆಯೆಲ್ಲ ಕಟ್ಟವ್ರೆ. ಬೆಟ್ಟದ ಮೇಲೆ ಇದ್ದೀನಿ ಗಾಯ್ಸ್. ಸ್ವಲ್ಪ ಆದರೂ ಗಾಳಿ ಆಡೋದು ಬೇಡವಾ? ಗಾಳಿನೇ ಬರ್ತಾಯಿಲ್ಲ. ಫುಲ್ಲು ಶರ್ಟೆಲ್ಲ ನೀರು ಹಾಕ್ತೈತೆ. ವೈಟ್ ಕಲರ್ ಶರ್ಟ್ ಬೇರೆ ಹಾಕೋ ಬಂದುಬಿಟ್ಟಿದ್ದೀನಿ. ಮುಟ್ಟಿದ್ರೆ ಸಾಕು ಗಲೀಜಾಗ್ತೈತೆ. ಬಂದೆ ಗಾಯ್ಸ್. ಅಲ್ಲೊಂದು ದೇವಸ್ಥಾನ ಐತೆ, ಇಲ್ಲೊಂದು ದೇವಸ್ಥಾನ ಐತೆ. ಇದು ಮೋಸ್ಟ್ಲಿ ಕೋಟೆ ಅನಿಸುತ್ತೆ. ಹೋಗ್ಬಿಟ್ಟು ತೋರಿಸ್ತೀನಿ ಆಮೇಲೆ. ಇಷ್ಟೇ ಹೈಟು, ಇನ್ಯಾವುದು ಹೈಟ್ ಇಲ್ಲ. ಫುಲ್ ಟಾಪ್ ರೀಚ್ ಆಗಿದ್ದೀನಿ. ಟೈಮ್ ಎಷ್ಟು ಗೊತ್ತಾ? 6:57. ನಾನು ಇಷ್ಟು ಗಂಟೆಗೆ ಬಿಟ್ಟೆ ಅನ್ನೋದೇ ಗೊತ್ತಿಲ್ಲ. ವೀಡಿಯೋ ನೋಡ್ರೆ ಗೊತ್ತಾಗುತ್ತೆ. ಆವಾದರೂ ಬರೋದು ಬೇಡವಾ? ನೋಡ್ಕೊಂಡು ಹೋಗೋಣ ಅಂದರೆ ಏನೂ ಕಾಣಿಸ್ತಾ ಇಲ್ಲ ಬೆಟ್ಟದ ಮೇಲೆ. ಮನುಷ್ಯರೂ ಇಲ್ಲ, ಪ್ರಾಣಿನೂ ಇಲ್ಲ. ನಾನು ಒಬ್ಬನೇ ಓಡಾಡ್ತಾಯಿದ್ದೀನಿ. ಇನ್ಮೇಲೆ ಒಂದು ಚಿಕ್ಕ ನೀರು ಜಾಗ ಐತೆ ಬಂಡೆಗಳ ಮಧ್ಯ. ಮತ್ತು ಇವರೇ ಕಟ್ಟಿರೋದಲ್ಲ ಕೋಟೆಗೆ. ನೋಡಿ ಅಲ್ಲೆಲ್ಲ ಕಲ್ಲುಗಳೆಲ್ಲ ಈ ಥರ ಯಾರು ಜೋಡಿಸ್ತಾರೆ ಬೆಟ್ಟದ ಮೇಲೆ ಬಂದು? ಕೋಟೆ ಕಟ್ಟಿದಾಗ ಇದೆಲ್ಲ ಮಾಡೋರು ಅನಿಸುತ್ತೆ. ಅಲ್ಲೊಂದು ಚಿಕ್ಕ ದೇವಸ್ಥಾನ ಐತೆ, ಮತ್ತು ಆ ಕಡೆ ಒಂದೈತೆ. ಇವಾಗ ಕಬ್ಬಾಳಮ್ಮ ದೇವಸ್ಥಾನ ಇರೋದು ಇಲ್ಲಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ. ಇವಾಗ ಅಲ್ಲೋಗೋಣ ಬನ್ನಿ. ಫಸ್ಟು ನೀರು ಕಾಣಿಸ್ತು, ಆದರೆ ಕುಡಿಯೋಕ್ಕಾಗಲ್ಲ. ಏನು ಮಾಡ್ತೀರಾ? ಒಂದು ಬಾಟ್ಲು ನೀರು ತಂದು ನೋಡಬೇಕಿತ್ತು. ನಿಂತ್ಕೊಳ್ಳೋಕ್ಕಾಗ್ದಾರೆ ಕುತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಊಟ ಇಲ್ಲ ಅಂದರೆ ಪರವಾಗಿಲ್ಲ, ನೀರಿರಬೇಕು. ಕೊನೆಗೂ ಬಂದೆ ಬೆಟ್ಟದ ಮೇಲೆ. ಈ ಕ್ರಾಕ್ಸು ಎಷ್ಟು ಗ್ರಿಪ್ ಐತೆ ಅಂದರೆ ಸ್ವಲ್ಪನೂ ಜಾರೇ ಇಲ್ಲ. ಎಷ್ಟು ಆರಾಮಾಗಿ ಬಂದೆ ಮೇಲೆ. ಇದೇ ಆದ ನಾ ಬೇರೆ ಚಪ್ಪಲಿನ ಶೂನ ಹಾಕೋ ಬಂದಿದ್ದಿದ್ರೆ ಎಲ್ಲಿ ಜಾರ್ಕೊಂಡು ಬಿದ್ದಿರ್ತಿದ್ನೋ. ಆ ಕಡೆ ಎಲ್ಲ ನೋಡ್ಕೊಂಡು ಇಳಿಯೋಣ. ಸ್ವಲ್ಪ ಆಗಲೇ ಬಿಸಿಲಾಗ್ತೈತೆ. ಇನ್ನೂ ಬಿಸಿಲಾಗ್ಬಿಟ್ರೆ ಮೊದಲೇ ನೀರು ಕೂಡ ಇಲ್ಲ ಅಷ್ಟೇ. ನೋಡಿ ಬಿಸಿಲು ಸ್ಟಾರ್ಟ್ ಆಗಲೇ. ಪೂಜಾರಿ ಸಂಪರ್ಕಿಸಿ. ನೋಡಿ ಕೋತಿಗಳು ಕಾಣೋದು ಬೇಡವಾ? ಏನೂ ಕಾಣ್ತಾ ಇಲ್ಲ ಗಾಯ್ಸ್. ದೇವಸ್ಥಾನನೂ ಕ್ಲೋಸ್, ಇವತ್ತು ತೆಗಿಯಲ್ಲ. ಆದರೂ ಬಂದಿದ್ದೀನಿ. ಕಬ್ಬಾಳಮ್ಮ ಟೆಂಪಲ್ಲು ಇದೆ. ಕಬ್ಬಾಳಮ್ಮ ಟೆಂಪಲ್ಲು ಅಲ್ಲಿಂದ ಬೆಟ್ಟದ ಮೇಲೆ ಬಂದರೆ ಇದೇ ದೇವರು. ನೋಡಿ ಇದು ಕ್ಲೋಸ್ ಇರುತ್ತಲ್ವಾ, ಅದಕ್ಕೆ ದೇವರ ಕಾಣಿಕೆ ಹಾಕಕ್ಕೆ ಮಾತ್ರ ಒಂದು ಹೋಲ್ ಮಾಡವ್ರೆ. ವಿಡಿಯೋಗಂತ ಫೋನ್ ಇಕ್ಕಿದ್ದೀನಿ. ಇಷ್ಟೊತ್ತರೆಗೂ ಏನೂ ಕಾಣಿಸಿಲ್ಲ ಪ್ರಾಣಿ. ಇವಾಗ ಏನಾದ್ರು ಕೋತಿ ಹಿಂದೆಯಿಂದ ಬಂದು ಐಫೋನ್ ಎತ್ಕೊಂಡು ಹೋಗ್ಬಿಟ್ರೆ ಬನ್ನಿ. ಗಂಟೆ ಐತೆ, ಗಂಟೆ ಹೊಡೆದ್ಬಿಟ್ಟು ಹೋಗೋಣ. No, 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 no. ಕೆಳಗಡೆ ಇರೋರಿಗೆ ಕೇಳಿಸಿರುತ್ತೋ ಕೇಳಿಸಿರಲ್ವೋ ಗೊತ್ತಿಲ್ಲ, ಆದರೆ ಅಷ್ಟು ದೂರ ಐತೆ ದೇವಸ್ಥಾನ. ಸ್ವಲ್ಪ ತಿಲ್ಲ ಕುತ್ಕೊಂಡು ಮತ್ತು ಆ ಕಡೆ ಇರೋ ದೇವ್ರನ್ನೆಲ್ಲ ನೋಡಿಕೊಂಡು ಆಮೇಲೆ ಓಡ್ತೀನಿ. ತ್ರಿಶೂಲ ಇದೆ ಒಂದು, ದೀಪ, ದೇವಸ್ಥಾನ ಇಷ್ಟೇ ಗಾಯ್ಸ್. ಇವಾಗ ಬೆಳಗಾಯ್ತು ಅನಿಸುತ್ತೆ. ಟೈಮ್ ಎಷ್ಟು ಗೊತ್ತಾ? ಟೈಮ್ ನೋಡಿ 7:15. ಇವಾಗ ಎದ್ದು ಬಂದವೆ 2:02. ನಾನು ಇಷ್ಟೊತ್ತರೆಗೂ ನೋಡಿದೆ ಯಾರು ಬರಲಿಲ್ವಲ್ಲ ಅಂತ. ಅಲ್ಲೊಂದು 2 ಕೋತಿಗಳು ಬಂದೈತೆ ಅಷ್ಟೇ. ಇದು 2 ಅನ್ಸುತ್ತೆ ಇಲ್ಲಿರೋದು. ಇಲ್ಲ ಅಂದಿದ್ರೆ ಗುಂಪಲ್ಲೇ ಬರ್ತವೆ, ಏನೋ ಗೊತ್ತಿಲ್ಲ. 2 ಬಂದೈತೆ. ಇಲ್ಲೇ ಕುಂಕುಮ ಇತ್ತು, ಹಿಡ್ಕೊಂಡೆ. ಇವಾಗ ಹೊರಡೋಣ ಬನ್ನಿ. ಐತೆ ಗಾಯ್ಸ್. ಇವಾಗ ಒಂದೊಂದೇ ಬರ್ತೈತೆ ನೋಡಿ. ಇದು ಕಿತ್ಕೊಂಡು ಹೋಗೋ ಥರ ಬರ್ತೈತೆ. ಅದೇ ದೇವ್ರು ಕಾಣ್ತಾ ಇಲ್ಲ. ಗುಹೆ ಕಾಣಿಸ್ತು. ಗುಹೆನ ಸುರಂಗನ, ಆದರೆ ಯಾವಾಗ ಯುದ್ಧ ಮಾಡ್ತಾಯಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಇದು ದೇವಸ್ಥಾನ. ಆ ರೂಮ್ ಒಳಗಡೆ ಹೋಗೋಣ ಬನ್ನಿ, ಏನೈತೆ ನೋಡೋಣ. ಸದ್ಯಕ್ಕೆ ಚಿಡ್ತಾ ಹಿಡ್ದೇ ಇದ್ರೆ ಸಾಕು, ಏನಿದ್ರು ಪರವಾಗಿಲ್ಲ. ಆದರೂ ಸೇಫ್ಟಿಗೆ ₹5 ಬ್ಲೇಡ್ ಎತ್ಕೊಬಂದಿದ್ದೀನಿ. ಜೇನುಳ ಐತೆ ಗಾಯ್ಸ್. ಏನೋ ಸೌಂಡ್ ಆಯಿತು. ಯಾರಿದ್ರು ಯಾರಿಲ್ಲ ಅಂದರು, ಏನು ಬೇಜಾರಿಲ್ಲ ಅಂದರು, ಖುಷಿಯಾಗಿದ್ದರು, ಹೆಂಗಿದ್ರು ಮಾಡೋ ಕೆಲಸಗಳು ಮಾಡ್ತಾಯಿದ್ರೆ ಸ್ಟಾಪ್ ಮಾಡಿದ್ರೆ ಆರಾಮಾಗಿರ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್. ಬಾಯ್ ಬಾಯ್.